70 ದಿನಗಳಿಗೆ ಬೇಕಾಗುವಷ್ಟು ದಾಸ್ತಾನನ್ನ ಭಾರತ ಹೊಂದಿದೆ ಅನ್ನುವಂಥದ್ದು. ಅದು ಮಂಗಳೂರು ಇರ್ಬೋದು, ವಿಶಾಖಪಟ್ಟಣಂ, ಪಾದೂರು, ಈ 3 ಕಡೆಗಳಲ್ಲಿ ಸ್ಟ್ರಾಟಜಿಕ್ ತೈಲ ರಿಸರ್ವರ್ ಇರೋದ್ರಿಂದ 74 ದಿನಗಳಿಗೆ ಬೇಕಾಗುವಷ್ಟು ಕಚ್ಚಾ ತೈಲದ ಸಂಗ್ರಹವನ್ನ ಭಾರತ ಇವತ್ತು ಹೊಂದಿದೆ. ಸೊ ಇದರಿಂದಾಗಿ ಏನಾಗುತ್ತೆ ಅಂದ್ರೆ ಈ LPG ಪೂರೈಕೆ ಬೇಕಾದಂತಹ ಕಚ್ಚಾ ತೈಲ ಪೂರೈಕೆ ಕೂಡ ಅನುಕೂಲ ಆಗುತ್ತೆ. ಸೊ ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ ಕೂಡ ಯಾವುದೇ ವ್ಯತ್ಯಾಸವನ್ನ ಭಾರತ ಮಾಡಿಲ್ಲ ಅನ್ನೋದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಒಂದ್ ಕಡೆ ಸ್ಟ್ರಾಟಜಿಕ್ ಆಯಿಲ್ ರಿಸರ್ವರ್, ಮತ್ತೊಂದ್ ಕಡೆ ಕಮರ್ಷಿಯಲ್ ರಿಸರ್ವ್, ಈ 2 ವಿಭಾಗಗಳಲ್ಲಿ ಕಚ್ಚಾ ತೈಲದ ಸಮೃದ್ಧ ದಾಸ್ತಾನು ಇರುವುದರಿಂದ ತೊಂದರೆ ಆಗ್ತಾ ಇಲ್ಲ. ಸುಮಾರು 2.5 ಕೋಟಿ ಬ್ಯಾರೆಲ್ಗೆ ಈಕ್ವಲ್ ಆಗುವಷ್ಟು ತೈಲ ದಾಸ್ತಾನನ್ನ ಭಾರತ ಹೊಂದಿದೆ. ಇದು 74 ದಿನಗಳ ಖರ್ಚಿಗೆ ಸಾಕಾಗುತ್ತೆ. ಜೊತೆಗೆ ಆಯಿಲ್ ಸೋರ್ಸ್ ಅನ್ನು ಸುಮಾರು 40ಕ್ಕೂ ಹೆಚ್ಚು ದೇಶಗಳಿಂದ ಭಾರತ ಪಡಿತಾ ಇರುವಂತದ್ದು. ಕೇವಲ ರಷ್ಯಾ ಅಲ್ಲ, ಕೇವಲ ಇರಾನ್ ಅಲ್ಲ, ಕೇವಲ ಸೌದಿ ಅರೇಬಿಯಾ ಅಲ್ಲ, UAE ಅಲ್ಲ, 40ಕ್ಕೂ ಹೆಚ್ಚು ದೇಶಗಳಿಂದ ಆಯಿಲ್ ಅನ್ನ ಬೈ ಮಾಡ್ಲಿಕ್ಕೆ ಭಾರತ ಒಂದು ಡೈವರ್ಸಿಫೈಡ್ ಸೋರ್ಸ್ ಅನ್ನು ಹೊಂದಿರುವಂತದ್ದು. ಇದರ ಪರಿಣಾಮವಾಗಿ ಅನುಕೂಲ ಆಗ್ತಾ ಇದೆ. ಜೊತೆಗೆ ರಷ್ಯಾದಿಂದ ಡಿಸ್ಕೌಂಟ್ ದರದಲ್ಲೂ ಕೂಡ ಆಯಿಲ್ ಸಪ್ಲೈ ಆಗ್ತಾ ಇದೆ, ಅದಕ್ಕೇನು ತೊಂದರೆ ಆಗ್ತಾ ಇಲ್ಲ. ಇತ್ತೀಚಿನ ಸುದ್ದಿಯ ಪ್ರಕಾರ ಅಮೆರಿಕ ಕೂಡ ಸ್ಯಾಂಕ್ಷನ್ಗಳನ್ನು ಸಡಿಲಗೊಳಿಸಿದೆ. ಇದರ ಪರಿಣಾಮವಾಗಿ ಮುಂಬರುವ ದಿವಸಗಳಲ್ಲಿ ಮತ್ತಷ್ಟು ಅನುಕೂಲ ಆಗಲಿದೆ. ಡಿಸ್ಕೌಂಟ್ ರೇಟ್ ಅಲ್ಲಿ ರಷ್ಯಾದಿಂದ ಆಯಿಲ್ ಸಿಗುತ್ತೆ, ಅದನ್ನ ಈ ಸ್ಟ್ರಾಟಜಿಕ್ ಆಯಿಲ್ ರಿಸರ್ವ್ಗಳಲ್ಲಿ ಸಂಗ್ರಹ ಮಾಡ್ಲಿಕ್ಕೆ ಕೂಡ ಅನುಕೂಲ ಆಗುತ್ತೆ.